ಹಣ್ಣು, ಬತ್ತಾಸು, ಇದು ಡಬ್ಬ ಮಾವಿನಣ್ಣು, ಇನ್ನು ಏನೇನಿಲ್ಲ ಗುರುಗಳೇ. ನನಗೆ ಹೆಸರೇ ಗೊತ್ತಿಲ್ಲ. ನಾನೊಂದು ತಿನ್ನೋದು ನಿಮಗೊಂದು ತಕೊಂಡ್ ಬರ್ತೀನಿ. ಆಯ್ತು ಕಣಪ್ಪ, ಹೊಟ್ಟೆ ತುಂಬ ತಿಳ್ಕೊಂಡು ಕೈ ತುಂಬ ತಕೊಂಬ. ಆಯ್ತು ಬರೋದ್ರೊಳಗೆ ಇಲ್ಲೇ ಕಾಡಿನ ಹೋಗಿ ಪಿಕ್ಚರ್ ತಂಗಡಿ ಹೊತ್ತು ಒಳಗಕ್ಕಿಂತ ಮುಂಚೆ ಬಂದ್ಬಿಡ್ತಲ್ಲ. ಈ ರೀತಿಯಾಗಿ ಶಿಶುಮಾನ ರಾಜಪತಿ ಸತ್ಯಕ್ಕೆ ಹೋಗಿ ಅದೇ ರೀತಿ ಕೇಳಿ ಇಲ್ಲ ಅನ್ಸ್ಕೊಂಡು ಸಿಟ್ಟೆತ್ತು ಕಲ್ಲೆತ್ತು ಪದಿತಿ ಮಾಡಿ ಹೊಟ್ಟೆ ಎತ್ತು ಗಂಟೊಣಗಿ ವಿಜಯನಗರದ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬಿಡ್ತಾರೆ. ಆಮೇಲೆ ಹುಡುಗರೊಡನು ಆಟ ಆಡಿ ಗೋಲಿಗಲ್ಲಿಗೆ ಗೆದ್ಕೊಂಡು ಅವರೊಡನು ಹೊರ ತಿಂದು ಬರ್ಬೇಕಾದ್ರೆ ನಮ್ಮ ಮಂಟೇ ಸ್ವಾಮಿಗಳು ತಮ್ಮ ಶಿಶು ಮಗನಿಗಾಗಿ ಆಡಿ ಬಾಲನ ಕಂದ ನೀವು ನಾಡೊಳಗೆ ಹೋಗಿ ಭಿಕ್ಷೆ ಬಿಡ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಭಿಕ್ಷೆ ಬಿಡ್ಬೇಕಾದ್ರೆ ನಾ ಕಾಡೊಳಗೆ ಹೋಗಿ ಗಿಡ ಮರದಲ್ಲಿ ಭಿಕ್ಷೆ ಬಿಡ್ತಕ್ಕಂಥ ಗುರುಗಳೇ ಗುರಿ ಅವರು ನನಗೆ ಹೊಟ್ಟ ಬಡ್ದು ಅವ್ರು ಕುಡಿಯೋ ಜೊತೆ ಬರ್ತೀವಿ. ಕೇಳಿಸ್ಕೊ ಗುರುಗಳೇ ಏನದು ಸತ್ತು ಅಪ್ಪ. ಈಗ ಕತ್ಲು ಇಳಿತಾ ಇದ್ವಿ, ಊರಿನಾಗ ಜನ ಎಲ್ಲ ಮಲಿಕೊಂಡವ್ರೆ ಮಾರಕಂದ್ರು ಅವ್ರ ನಾವು ಸೋಸಿನ ಕಿತ್ಕೊಂತಿರ್ತಾರೆ ಕಣಪ್ಪ. ಗುರುಗಳೇ ಮಾರಂದಿನ ಓಡಿಸ್ಕೊಡ್ತೀವಿ. ಅಪ್ಪ
ಕಂಡವ್ರೆ ಕಣಪ್ಪ. ಅದರಂತೆ ಅವರೇ ಒಬ್ಬರನ್ನೊಬ್ರು ಟಿಕೆಟ್ ನಿಂತವ್ರೆ. ರಾತ್ರಿ ಹೊತ್ತೆ ಆ ಮಾರಿಯಮ್ಮನವ್ರಿಗೆ ಟಿಕೆಟ್ ನಿಂತಾರೆ ಕಣಪ್ಪ. ಮುಂಚೆ ಕಾದೊಳಕ್ಕೆ ಬಂದಿ ನಡಿಯಪ್ಪ. ಅಪ್ಪ ಕಂದ, ಮೊದಲು ಹುಲಿ ಮೇಸಕ್ಕೆ ಆಮೇಲೆ ಮಾರಿಯಮ್ಮನ ಮೇಸೋದು. ಸ್ವಾಮಿಯವರು ಎಷ್ಟೋ ವರ್ಷ ಕಾಡುಗಳೆಲ್ಕೊಂಡು ಆಮೇಲೆ ಸಕ್ಕರೆಪಟ್ಟಣಕ್ಕೆ ಬಂದು ಆ ಪಟ್ಟಣದ ಅರಸಕುಮಾರರಾದಂತಹ ಈರ್ಭದ್ರ ರಾಜೇಂದ್ರ ಸ್ವಾಮಿಗಳನ್ನ ಶಿಷ್ಮಕ್ಕನ್ನ ಮಾಡ್ಕೊಂಡು ಈಗ ಬೆಳೆದು ನಿಂತ ರಾಜಪ್ಪಾಜಿಗೆ ಆಡ್ತಾ ಇರುವಂತ ಹಿಡ್ಕೋಸ್ ತರಬೇಕು ಅಂತ ಆಗಿನಲ್ಲಿ ನಮಗೆ ಬರ್ತಾರಲ್ಲಪ್ಪ ನಮ್ಮ ಚೆನ್ನಾಗಿ ದೊಡ್ಡವರು. ಶಿವ ಹಾಗೆಯೇ ಹಿಂಗ್
ಅಮ್ಮ ಮಗಳೇ, ನೀನು ನಿಜವಾಗ್ಲೂ ಸಾಯ್ಬೇಕಂತ ಮಾಡಿದೀಯ ಮಗಳೇ. ಅದು ಹೆಂಗಮ್ಮ ಸತ್ಯ? ಅಮ್ಮ, ಬದುಕಿದ್ದವ್ರು ಮಾತ್ರ ಸಾಯ್ತಾರೆ ಕಣವ, ಸತ್ತೋರೆಲ್ಲವ ಸಾಯ್ತಾರೆ. ಎಲ್ಲರೂ ಸತ್ತಾರೆ ಕಣವ. ಇದು ಸತ್ತ ನೆಲ, ಇದು ಸತ್ತ ಜಲ, ಇದು ಸತ್ತ ಗಾಳಿ, ಅದು ಸತ್ತ ಆಕಾಶ ಕಣವ. ನೆಲವು ಸತ್ತಿದು ತಾಯಿ, ನೀನು ಸತ್ತಾಗ, ನೆಲವು ಸತ್ತಿದು ತಾಯಿ, ನೀನು ಸತ್ತಾಗ, ಮಾನವು ಸತ್ತಿದು ತಾಯಿ, ನೀನು ಸತ್ತಾಗ, ಜಗನ ಸತ್ತಿದು ತಾಯಿ, ನೀನು ಸತ್ತಾಗ, ಸತ್ತ ಮಾವಿಗೆ ಕೀಳಬೇಡ, ಸತ್ತ ಮಾವಿಗೆ ಸಾಯಬೇಡ. ಅಂಜೇದ ಸ್ವಾಮಿ ಬಂದಿ ಪವಾಡ ಗೆದ್ದಯ್ಯ ನೀವೇ ಬಂದಿ. ಅಮ್ಮ ಮಗಳೇ, ನಾಳೆ ನಿನ್ ಚಿಕ್ಕವ್ವ ತೋರಣ ಕಳಿಸಿ ವಾರ ಓದಿಸಿ ನೀನು ಹೇಳಕ್ ಲಗ್ನ ಮಾಡ್ತಾರೆ ಕಣವ್ವ. ಆಗ ನಾವು ನಿನ್ನ ಮನೆಗೆ ಬಂದು ನಿನ್ನ ಹೆಣವನ್ನ ಭಿಕ್ಷೆ ತಕ್ಕೊಂಡು ನಿನಗೆ ಜೀವ ಭಿಕ್ಷೆ ಕೊಟ್ಟು ಕರ್ಕೊಂಡು ಹೋಗ್ತೀವಿ ಕಣವ್ವ. ಅವ ನೀನೀಗ ನೀನಲ್ಲ, ನೀನು ಸತ್ತೋಗಿರೋದವ್ವ. ಸತ್ತೋಗಿರೋ ನಿನ್ನ ಮನೆಗೆ ಸತ್ತೋಗಿರೋ ಪಿಚಾಚಿಯನ್ನ ದುರ್ಗಮ್ಮಗ ನೋಡ್ಕೊಂಡು ಹೊಂಟೋಗ್ತಾನವ. ಆಡಿದವರ ಮನವ ಬಲ್ಲೆ, ಮಾಡಿದವರ ಮನವ ಬಲ್ಲೆ, ನೀಡಿದವರ ನಿನವ ಬಲ್ಲೆ. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ಸೀತೆ ಕಲ್ಯಾಣವೇ. ಜನಗಾರ ಜನ ಸುರಿಯ ಭುವನ ಒಡೆಯಾಗೆ ಕೊಡುವ. ಲೋಕಪಾಲಕರ ಪೂರ್ಣದ ಗುಂಬೆಗೆ. ಕಲ್ಯಾಣವೇ ಸೀತೆ ಕಲ್ಯಾಣವೇ. ಅಜ್ಜೆ ಮಂಟಪದೊಳಗೆ ನೆತ್ತಿಗೆ ಕಾಕವನೆ. ಕಲ್ಯಾಣವೇ ಸೀತೆ ಮುಂದಿನ ಮಡದಿ ಭಾವಕ್ಕೆ ಅಂತವನೇ. ಮುಂದಿನ ಮಡದಿ ಭಾವಕ್ಕೆ ಅಮಂಗ ಕಾಯ್ದೊಳಗ ಮಲ್ಲ ಮಾಡಕ್ ಬಂದಿರೋ ಕಣವ. ಆಯ್ತು ಕಣವ, ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ, ನನ್ನ ಮರಿಬೇಡ ತಾಯಿ. ಆಯ್ತು. ಕಲ್ಯಾಣವೇ ನೀಡಿ ಕಾರುಣ್ಯ
ಅಮ್ಮ ಕಲ್ಯಾಣಮ್ಮ ಕಡೆ ಕಡೆ ನಾನು ನೋಡ್ತೀನಿ ನಾನು ನಿನ್ನ ಮದುಮಗಳು ತೀರಿಕೊಂಡಾಳಿದ್ದಾಳಮ್ಮ. ನನ್ ಮೊಮ್ಮಗಳು ತೀರೋದ್ಲ ಅದೇನ್ರಿ ಸತ್ತೋಗ್ಲವಳು ತಂದೆ ತಾಯಿ ಇಲ್ಲಿದ್ದ ಕಬ್ಲಿ ಅಂತ ಅಪರಂಚಿತ ಹೊರಗೆ ಕಟ್ಟಮದ ಬಲ ಭಾಷೆ ಬಾರಣ್ಣ ಧರ್ಮಗುರುವೇ ನನಗೆ ಮಗ ನೋಡಿದಂಗಾಗಿತ್ತು. ಒಂದು ಪಲ್ಲ ಅಕ್ಕಿ ಅನ್ನ ಮಾಡಿಸಿದ್ರೆ ಒಂದು ಪಲ್ಲ ಅಕ್ಕಿ ಮಾಡಿಸಿದ್ರಿ ಎಲ್ಲ ಪ್ರೀತಿವರೆಗೂ ಇಡೋದಾಗ ಬಾರಣ್ಣ ಧರ್ಮಗುರುವೇ ಏನಮ್ಮ ಏನೋ ಬಿದ್ದಿಲ್ಲ ಮನೆ ಬಂದು ಭಿಕ್ಷೆ ಕೇಳ್ತಲ್ಲ ನೀನ್ ನಾಚಿಕೆ ಆಗಲ್ಲ ನೀನ್ ನಾಲ್ಕೆ ಸೇದೋಗ ಅಮ್ಮ ಎಣ ನಿಂತಿರೋರ್ ಮನೆಗೆ ದನ ಕೆಳಕ್ ಬಂದಿಲ್ಲ ಕಣವ ಮತ್ತಿನ್ನೇನು ಆ ಎಣನಿ ಭಿಕ್ಷೆ ಕೊಟ್ಬಿಡು ಅದೇನಂತ ನನಗೆ ಏನ್ ಮಾಡ್ತೀಯ ಹಿಂಗೆ ಆಗ್ತೇನು ಇಲ್ಲಮ್ಮ ಅದಕ್ಕೊಂದು ಲಗ್ನ ಮಾಡಿ ಯಾವನವನು ಅಲ್ಲಿ ಮಡಿಕೆ ತೆಗಿತೀರ ಸಾಕ್ಸ್ಕೊಂಡು ಹೋಗ್ತಾಗ ಅಲ್ಲೇ ನಿಂತ ಬರ್ತಾ ಇದ್ದೀಗ ಅಲ್ಲೇ ನಿಂತ ಬಂದೆ ಅಮ್ಮ ದೊಡ್ಡಮ್ಮ ತಾಯಿ ನೀನೀಗ ಸಬ್ಸಿಡಿ ಹಾಕಿನವ ಚಿಕ್ಕ ಪ್ರಾಯದೊಳಗ ತಾಯಿ ಸತ್ತ ಗೋಲ್ನಲ್ಲಿ ಪುಟ್ಟ ಪ್ರಸೆ ತಂದೆ ಸತ್ತ ಗೋಲ್ನಲ್ಲಿ ನಿಮ್ಮ ಚಿಕ್ಕವ ಕೊಡ್ತಕ್ಕಂತ ಚಿತ್ರ ಹಿಂಸೆ ಒಳಗ ಒಲ್ಲದ ಗಂಡನ ಸೇರ್ಬೇಕು ಅನ್ನೋ ಹೊಸಿ ಹೊಸಿ ಚಿಂತೆ ಒಳಗ ನೀನು ಸತ್ತೀರಿ ಕಣವ ಅಮ್ಮ ತಾಯಿ ದೊಡ್ಡಮ್ಮ ಚಂದ್ರ ಪ್ರಕಾಶವಾಗಿರ್ತಕ್ಕಂಥ ನಿನಗೆ ಸೂರ್ಯ ಪ್ರಕಾಶವಾಗಿರ್ತಕ್ಕಂಥ ಗಂಡು ತಂದಿನಿ ಎದ್ದು ಬಾರಮ್ಮ ಕಳಿಸುತ್ತದೆ
ಮಾಡ್ಕೊಂಡು ಮಾಜಿ ದೇವರು ಉಪೇಂದ್ರ ಕಟ್ಕೊಂಡು ಊಟ ಮಾಡ್ತಾರಲ್ಲಪ್ಪ ನಮ್ ದರ್ಗೆ ದೊಡ್ಡವರು ಶಿವ ಶಿವ ಆದಿ ಗುರುವೇ ಬನ್ನಿ ಪರಂಜ್ಯೋತಿ ಬನ್ನಿ ಆದಿ ಗುರುವೇ ಬನ್ನಿ ಪರಂಜ್ಯೋತಿ ಬನ್ನಿ ಬ್ರಹ್ಮ ಗುರುವೇ ಬನ್ನಿ ವೇದಸ್ವಾಮಿ ಬನ್ನಿ ಧರ್ಮ ಗುರುವೇ ಬನ್ನಿ ವೇದ ಸ್ವಾಮಿ ಬನ್ನಿ ಪದವ ಹೇಳ ನಾಲಿಗೆ ದೇವರಿಡು ಬಾಪ ಧರ್ಮ ಗುರುವೇ ಮಂಡೇದ ಸ್ವಾಮಿ ಬನ್ನಿ ಪವಾಡಗೆ ದಯ್ಯ ನೀವೇ ಬನ್ನಿ ಮಂಡೇದ ಸ್ವಾಮಿ ಬನ್ನಿ ಪವಾಡಗೆ ದಯ್ಯ ನೀವೇ ಬನ್ನಿ ನಂಬಿದೋರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ ಮಂಡೇದ ಸ್ವಾಮಿ ಬನ್ನಿ ಪವಾಡಗೆ ದಯ್ಯ ನೀವೇ ಬನ್ನಿ ಮಂಡೇದ ಸ್ವಾಮಿ ಬನ್ನಿ ಪವಾಡಗೆ ದಯ್ಯ ನೀವೇ ಬನ್ನಿ ಇಲ್ಲ ರಾಜಬೊಮ್ಮನಪುರದೊಳಗೆ ಗುರುಮಠವನ್ನು ಕಟ್ಸ್ಕೊಂಡು ಗುರುತರವಾದ ಗುರುಮಠವನ್ನು ಕಟ್ಸ್ಕೊಂಡು ಬಂಗೀಪಳಾರವನ್ನು ಮಾಡ್ತಾ ಇರ್ತಕ್ಕಂಥ ವೇಳೆಯಲ್ಲಿ ದಂಪತಿಗಳಾದಂತಹ ದೊಡ್ಡಪ್ಪನವರು ರಾಜಪ್ಪನವರು ವಿನೋದದಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಚೌಕ ಬಾರ ಆಡ್ತಾವ್ರೆ ಓ ಚೌಕವರ ಆಡ್ತಾವ್ರೆ ನಿಮ್ಕಾಯಿ ಅಣ್ಣಾದ್ರೆ ನನ್ ಕಾಯ್ದ ಅಪ್ಪ ರಾಜಪ್ಪಾಜಿ ಅಮ್ಮ ದೊಡ್ಡಮ್ಮ ತಾಯಿ ನಿಮ್ಮ ಆಟದ ಪಾಠ ನಮ್ಮ ಗುರುಪಾದ ಕರವಾಯ್ತು ಕಣವ ನಂದು ಒಂದು ಅಣ್ಣ ಕಾಯಿ ಹಂಗೆ ಉಳ್ಕೊಂಡೈತಿ ಕಣವ ಹಾ ಈ ದರೆ ಉಂಡಿದಾಗಿಂದ ಉಟ್ಕೊಂಡು ನಮಗೋಸ್ಕರ ಕಾಯ್ಕೊಂಡಿರ್ತಕ್ಕಂಥ ಮರದ ಕಾಯಿ ಕಣವ ಆ ಮರದ ಕಾಯಿ ಒಳಗ ಇನ್ನೊಂದು ಹಣ್ಣಿನ ಒಳಗ ಈ ದರೆ ಅಗಲದ ಮರದ ಬೀಜ ಒಳಗೆ ಉಳಿತಾ ಇದೆ ಕಣವ ಅಪ್ಪ ರಾಜಪ್ಪಾಜಿ ನಿಮ್ಮನ್ನ ಕಲ್ಯಾಣದಿಂದ ನಾವು ಕರ್ಕೊಂಡು ಬರಬೇಕಾದಾಗ ಅಲ್ಲೊಬ್ಬನ ಶಿಶುಮಗನನ್ನಾಗಿ ಮಾಡ್ಕೋ ಅಂತ ಹೇಳಿದ್ದು ಗಟ್ಟಿ ಐತಕ್ಕಂತ ಮಾಚಿಕಾಯಿನ ಬಸವಯ್ಯ ಹಾ ಅವನೇ ಕಣಪ್ಪ ಅವನೀಗ 7ನೇ ಜನ್ಮದಲ್ಲಿ ಮೊಳವಳೆ ತಾಳಕ ಉಡ್ಡೋಜಿ ಲಿಂಗವ್ವ ಅಂತಕ್ಕಂಥ ದಂಪತಿಗಳಿಗೆ 7ನೇ ಮಗನಾಗಿ ಜನಿಸುತ್ತಾನೆ ಕಣಪ್ಪ ಅವನು ಅಲ್ಲಿ ಜನಿಸಿದಾಗಿನಿಂದ ನಮ್ಮ ಕರುಳು ಬಾನೆ ಬಾಧಿಸ್ತಾ ಇದೆ ಕಣಪ್ಪ ಮೊದಲು ಹೋಗಿ ಅವನು ನೋಡ್ಕೊಂಡು ಬರ್ತಾನೆ ಕಣಪ್ಪ ಶಿಶುವ ತಾಯಿ ನಡೆಯುವಂತೆ ಶಿಶುಮಗನನ್ನು ನೆನೆಯುತ್ತಾರೆ ಶಿಶುವಾತಾಯಿ ನೆನೆಯುವಂತೆ ಶಿಶುಮಗನನ್ನು ನೆನೆಯುತ್ತಾರೆ ಶಿಶುಮಗ ಕೆಂಪಣ್ಣನನ್ನು ಕರೆದು ಕರೆದು ಹೊರಡುತ್ತಾರೆ ಅಂಗಿ ಸೊಪ್ಪು ಹೊಗೆ ಸೊಪ್ಪು ಚಿಲುಮೆ ಒಳಗೆ ತುಂಬಿಕೊಂಡು ಪವಾಡಗೆ ದಯ್ಯ ನೀವೇ ಬನ್ನಿ ಸಿಲ್ಮೆ ಒಳಗೆ ತಂಗಿ ಸೊಪ್ಪು ತುಂಬಿಕೊಂಡು ಎಡಗೈಲಿ ಭಿಕ್ಷೆ ಪತ್ರ ಹಿಡ್ಕೊಂಡು ಆ ಪಾತ್ರೆಯಲ್ಲಿ ತಮ್ಮ ಜೀವನ ತುಂಬಿಕೊಂಡು ನಿಡಿಗಟ್ಟಿ ಗ್ರಾಮಕ್ಕೆ ಬಂದು ಕೇರಿಕೆಯನ್ನು ಸುತ್ತಿ ಹೋಗಿ ಓಣಿ ಒಳಗೆ ರಾಜಾರಾಣಿ ಮೆರೆತಾ ಇರ್ತಕ್ಕಂಥ ಮುದ್ದೋಜಿ ಲಿಂಗಮ್ಮನ ಮರೆತವ ವಾರಣ್ಯ ಸಾರ್ತಾರಲ್ಲಪ್ಪ ನಮ್ಮ ದರೆಗೆ ದೊಡ್ಡವರು ಶಿಶುಮಗನೇ ಎಲ್ಲಿದ್ದೀಯೋ ಭಾಗ್ಯಶಾಲಿ ಕೆಂಪಣ್ಣ ಶಿಶುಮಗನೇ ಎಲ್ಲಿದ್ದೀಯೋ ಭಾಗ್ಯಶಾಲಿ ಕೆಂಪಣ್ಣ ಯಶವಾದಲ್ಲೋ ಕೊಡುವ ಮಗನೇ ಭಾಗ್ಯಶಾಲಿ ಕೆಂಪಣ್ಣ ನಿನ್ನ ಮರಿಯ ಮಾಡಬೇಕು ಪವಾಡನ ಗೆಲ್ಲಬೇಕು ಮರೆತು ನಿನ್ನ ಬದುಕಲ
ನಮ್ಮ ಕಂಕಚಾರಿಯನ್ನು ನೋಡಿದ್ರೇನಪ್ಪ? ಅಪ್ಪ ಕೆಂಪನಲ್ಲ ಅವನೇ ಕಂಕಚಾರಿ. ಓಹೋ, ಸೂರ್ಯನಂಗ ಸುರಿತರ ಚಂದ್ರನಂಗ ಒಳಿತನಲ್ಲ ಕಣಪ್ಪ. ಸೂರ್ಯನಂಗೆ ಸುರಿಯುತ್ತಾನೆ, ಚಂದ್ರನಂಗೆ ಹೊಳೆಯುತ್ತಾನೆ. ಸೂರ್ಯನಂಗೆ ಸುರಿಯುತ್ತಾನೆ, ಚಂದ್ರನಂಗೆ ಹೊಳೆಯುತ್ತಾನೆ. ಬಟ್ಟೆ ಪೀತಾಂಬರ ಕತ್ತಿಗಳೇ ಕಂಠಿಹಾರ. ಬಟ್ಟೆ ಪೀತಾಂಬರ ಕತ್ತಿಗಳೇ ಕಂಠಿಹಾರ. ಕಿರೀಟ ನೆತ್ತಿ ಮ್ಯಾಲೆ ಕಪ್ಪ ಚಿನ್ನ ಕಡಗ ಕೈಲಿ. ಕಿರೀಟ ನೆತ್ತಿ ಮ್ಯಾಲೆ ಕಪ್ಪ ಚಿನ್ನ ಕಡಗ ಕೈಲಿ. ಸ್ವಾಮಿ ಬಂದಿರಿ ಪವಾಡ ಗೆದ್ದಯ್ಯ ನೀವೇ ಬಂದಿರಿ. ನಾನೇ ಅವನನ್ನು ಕೂಗಿ ಮಾತಾಡ್ತೀನಿ ಕಣಪ್ಪ. ಗುರುವೇ, ಗುರುವಾಗೇ. ಪಾರಣ್ಣ ಧರ್ಮಗುರುವೇ ಭಿಕ್ಷಾ. ದಾನ ನೀಡಿದವರ ಮನೆಗೆ ಮಾನವನ್ನು ದೊರಕಲಮ್ಮ, ದೊರಕಲೇ. ದೊರಕಲಮ್ಮ, ದೊರಕಲೇ. ದಾನ ನೀಡಿದವರ ಮನೆಗೆ ಮಾನವನ್ನು ದೊರಕಲಮ್ಮ. ದಾನ ನೀಡಿದವರ ಮನೆಗೆ ಮಾನವನ್ನು ದೊರಕಲಮ್ಮ. ದಾನ ನೀಡಿದವರ ಮನೆಗೆ ಪುಣ್ಯಕೋಟಿ ಸಿಗಲಮ್ಮ. ಅನ್ನ ನೀಡಿದವರ ಮನೆಗೆ ಪುಣ್ಯ ಕೋಟಿ ಸಿಗಲಮ್ಮ. ಭಿಕ್ಷೆ ನೀಡಿದವರ ಮನೆಗೆ ಲಕ್ಷ ಸುಖವೂ ಸಿಗಲಮ್ಮ. ಭಿಕ್ಷೆ ನೀಡಿದವರ ಮನೆಗೆ ಲಕ್ಷ ಸುಖವೂ ಸಿಗಲಮ್ಮ. ಮಂಡ್ಯದ ಸ್ವಾಮಿ ಭಕ್ತಿ ಪವಾಡ ಗೆದ್ದಯ್ಯ ನೀವೇ ಬಂದಿರಿ. ಯಾವನ ಕುಲದರ್ಶನ ಪದಾರ್ಥಗಳು ಹ, ನಾನ್ ಕಣ್ಮಗ. ಎಲ್ಲ ನನ್ನ ಮಗನೇ, ನನ್ನೇ ಮಗ ಅನ್ನಷ್ಟು ಕೊಬ್ಬೆನೋ ನಿನಗೆ? ಆ, ಅಪ್ಪ ಹಾ, ಹಂಗ ಬಾ ದಾರಿಗೆ. ಅಪ್ಪ, ನಾನು ಸಣ್ಣ ಭಿಕ್ಷೆ ಕೇಳಕ್ ಬಂದೀನಿ ಕಣಪ್ಪ. ಆ ಭಿಕ್ಷೆ ಕೊಟ್ಬಿಟ್ರೆ ನನ್ನ ದಾರಿ ನಾ ಇಟ್ಕೊಂಡು ಮಾಡ್ಕೊಳ್ತೀನಿ ಕಣ. ಅಲ್ಲಿ ಕಣೋ ಜಂಗಮ, ನೀನೇನು ಬಗ್ಗಿ ಸೇರಿದ್ಯೋ ಎಂಡ ಕುಡಿದಿದ್ಯೋ? ಮನೆ ಮಠದ ಹೋಗಿ ಭಿಕ್ಷೆ ಬಿಡೋದು ಬದಲು ಕುರ್ಮೆತೆ ಬಂದು ಭಿಕ್ಷೆ ಬಿಡ್ತಿದ್ಯಲ್ಲ, ನಿನ್ ಮಕ್ಕಳೇನು ಬೆಳ್ಳಿ ಬೇಕಾ ಚಿನ್ನ ಬೇಕಾ? ಅಪ್ಪ, ಚಿನ್ನ ಬೆಳ್ಳಿ ಭಿಕ್ಷಿಕಾಯಿ ನಾನು ಇಲ್ಲ ಕಣಪ್ಪ. ಇನ್ನೇನು ಮಣ್ಣು ತಿನ್ನ ಬಂದ್ಯಾ? ಅಪ್ಪ, ಆ ಚಿನ್ನ ಬೆಳ್ಳಿ ನೀನೇ ಇಟ್ಕೋ. ನೀನಿಂದ ನನಗೆ ಭಿಕ್ಷೆ ಕೊಟ್ಬಿಡು. ಜಲ ಆಯುಧ ಹಂಗಂದ್ರೇನೋ? ಅಪ್ಪ, ನಾನ್ ನಿನಗೆ ಗುರು ಆಯ್ತು, ನೀನ್ ನನಗೆ ಶಿಷ್ಯನಾಗಪ್ಪ ಅಂದೆ. ಗುರು ಹಂಗಂದ್ರೇನೋ? ನಾನ್ ನಿನಗೆ ಗಂಡನಾಗ್ತೀನಿ, ನೀನ್ ನನಗೆ ಹೆಂಡತಿಯಾಗಪ್ಪ ಅಂದೆ. ಜಲ ಆಯುಧ. ಈ ಲೋಕದಾಗಿನ ಹೆಂಡ್ರಿಗೆಲ್ಲ ನಾನ್ ಮಾಡಿಕೊಟ್ಟಿದ್ದ ತಾಳಿ ಸರ ಕಟ್ಟಿದ ಮೇಲೆ ಗಂಡಂದ್ರಾಗ್ತಾರೆ. ಈ ಲೋಕದಾಗಿನ ಗಂಡ್ರಿಗೆಲ್ಲ ಗಂಡ ನಾನು. ನಿನಗೆಂಬೋ ಹೆಂಡತಿ ಆಗ್ತೀನಿ. ಅಪ್ಪ, ನಾನ್ ನಿನಗೆ ಶಿಶುಮಗ ಆಗುವ ಅಂತ ಕೇಳಕ್ಕಿಂತ ಮುಂಚೆ ನೀನೇ ನನ್ನ ಕೇಳ್ಕೊಂಡಿದ್ದೆ ಕಣಪ್ಪ. ಹಂಗಂತೆಲ್ಲೋ ನಿನ್ನ ಕನಸು ಬಿದ್ದಿರ್ಬೇಕು. ಕನಸು ಕಾಣ್ತಾ ಇರ್ತಕ್ಕಂಥ ನಿನಗೆ ನಾ ಹೇಳೋದಲ್ಲ, ಕೃಷ್ಣಗೆ ಕಾಣ್ತಾ ಇದೆ ಕಣ್ಮಗ. ಅಪ್ಪ, ಸದ್ಯಕ್ಕೆ ಕೇಳಿಸ್ಕೋ. ಹಿಂದೆ ನಿನ್ನ 6ನೇ ಜನ್ಮದಲ್ಲಿ ಕಲ್ಯಾಣದ ಬಾಗಿಲು ಕಾಯ್ಕೊಂಡಿದ್ದಾಗ ಆಗ ಒಂದು ಗುರುಗಳೇ ನನ್ನನ್ನು ಶಿಶುಮಗನನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆಗ ನಾನು ನಿನಗಿನ್ನು ಯಾರೇ ಬಂದಿಲ್ಲ ಕಣಪ್ಪ, ಮುಂದಿನ ಜನ್ಮದಲ್ಲಿ ಒಂದು ನಿನ್ನ ಶಿಶುಮಗನಾಗಿ ಮಾಡ್ಕೋತೀನಿ ಅಂತ ಬಲಗೈ ಭಾಷೆ ತಪ್ಪಿದ್ದ ಕಣ. ಆಗ ದುರ್ಬುದ್ಧಿಯಲ್ಲಿದ್ದವನು ಈಗ ದುರ್ಬುದ್ಧಿಯಲ್ಲಿದ್ದೀಯಲ್ಲ ಕಣ್ಮಣ್ಣ. ಓ ಸಂದಗದ ಕಣ ನಿನ್ ಕಂಠಪುರಾಣ. ಹಾ, ಅದ್ ಸರಿ, ನಾನ್ ನಿನ್ ಶಿಸ್ಮಗ್ನಾದ್ರೆ ಇದಕ್ಕಿಂತ ಮೀರಿ ಸಂಪತ್ತು ನನಗೆ ಏನ್ ಕೊಡ್ತೀಯಾ? ಇದಕ್ಕಿಂತ ಮೀರಿ ಸಂಪತ್ತು ಕೊಡ್ತೀನಿ. ಅದ್ಯಾವುದು ಇದಕ್ಕೂ ಮೀರಿ ಸಂಪತ್ತು? ಎಲ್ಲೋ ಮೇಲೆ ಹತ್ತೋ ಜೋಡೆ ಕಾಲುಗಳಿಗೆ ಮುಟ್ಟುವವನೇ. ಎಲ್ಲೋ ಮೇಲೆ ಹತ್ತು ಜೊತೆ ಕಾಲುಗಳಿಗೆ ಮುಟ್ಟುವವನೇ. ರುದ್ರಾಕ್ಷಿ ಮಾಲೆ ಕಳ್ಳ ತುಂಬ ಹರಿಯ ಮೇಲೆ ಈ ಬತ್ತಿ ಪಟ್ಟಿ. ರುದ್ರಾಕ್ಷಿ ಮಾಲೆ ಕೊರಳ ತುಂಬ ಹಣೆಯ ಮೇಲೆ ಈ ಬತ್ತಿ ಪಟ್ಟೆ. ಎಡದ ಕೈಲಿ ಬಾರಿ ಕಣ್ಣಾಯ, ಬಲದ ಕೈಲಿ ಕಿರಿಕೆ ಪಾತ್ರೆ. ಎಡದ ಕೈಲಿ ಬಾರಿ ಕಣ್ಣಾಯ, ಬಲದ ಕೈಲಿ ತಿಪ್ಪೆ ಪಾತ್ರೆ. ಇಂಥ ಭಾಗ್ಯ ನೀಡುತ್ತೀವಿ ಊರು ಕೇಳಿ ಅಕ್ಕಿನಿಂದ. ಇಂಥ ಭಾಗ್ಯ ನೀಡುತ್ತೀವಿ ಊರು ಕೇಳಿ ಅರಸಿ ನಿನ್ನ. ಮನೆ ಮನೆ ಬಾಗಿಲು ಮುಂದೆ ಬಾರಣ್ಯ ಅಂದುಕೊಳ್ಳಿ. ಮಂಡ್ಯದ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ. ಅಪ್ಪ, ಈ ತಿನ್ಕಂಡ್ ತಿನ್ನೋ ಸಿರಿವಂತಿಗಿಂತ ಈ ಲೋಕದಾಗ ದೊಡ್ಡದು ಯಾವುದೈತನಪ್ಪ? ಏ ತಿರುಬೋಗಿ, ನಿಂತವ ಬೇಕು ಜೊತೆಗೆ ಮಾತಾಡ್ಕೊಂಡಿರಕ್ಕೆ ನನಗೆ ಬೇಡ ಇಲ್ಲ. ಇನ್ನು ಕಿತ್ತ ಏನಾದ್ರು ಈ ಕಡೆ ಸುಡಿದ್ರೆ ನನ್ನ ಆಳರಿಗೆ ನಿನ್ನ ಮೈ ಮೂಳೆ ಮುರಿಸ್ಬಿಡ್ತೀನಿ. ಹುಷಾರ್. ಆಯ್ತು ಕಣಪ್ಪ, ವಾಟ್
ಗುಲ್ಮೆ ತಗೊಂಡು ಕೆಲಸ ಕಳಿಸಿದ್ದಲ್ಲದೆ ಎಂತ ಶಿಕ್ಷೆ ಬೇರೆ ಬೇಕು ಕೇಳ್ತೀಯಾ? ಹಾ ಇರು ಕೊಡ್ತೇನೆ. ಭಿಕ್ಷೆ ತಗೊಳ್ಳೋ ನನ್ನ ಮಗನೇ. ಹಾ. ಅಪ್ಪ, ಈ ಕೆಂಡ ನನಗೆ, ಈ ಹೊಗೆ ನಿನಗಿರಲಿ. ಅಂಗೈಯೊಳಗೆ ಕಿಂಡ ಹಿಡಿದು ಪಂಚಿ ಸೊಪ್ಪು ಅಂಗೈಯೊಳಗೆ ಕಂಡ ಹಿಡಿದು ಪಂಚಿ ಸೊಪ್ಪು ಒಪ್ಪಿಸಿಕೊಂಡು ಅದರ ಬಗೆಯ ಉರುಗುತ್ತಾನೆ ಕೆಂಪಣ್ಣನ ಮುಖದ ಮ್ಯಾಲೆ. ಸ್ವಾಮಿ ಬಂದಿ ಪಾವಾಡ ಗೆದ್ದಯ್ಯ ನೀವೇ ಬಂದಿ. ಅಪ್ಪ ಕೆಂಪಣ್ಣ, ಯಾಕೆ ಗಾಡಿಯೋ? ನೀನು ಗಂಡರ ಗಂಡ. ಹ್ಞೂ. ಗಂಡರ ಗಂಡ. ಒಸಿಯಲ್ಲಿ ನಿಂತ್ಕ, ಕಷ್ಟ ಮೇಲೆ ನಿಂತ್ಕ ಕಣಪ್ಪ. ಹಾ, ಅಲ್ಲಿಂದ ಏನೇನ್ ಕಂಡದ ನನ್ಕಂದ? ಸುಳ್ಳು, ಹದ್ದು, ಕಾಗೆ, ಗೂಬೆ. ಸರಿಯಾಗಿ ನೋಡಪ್ಪ. ನೀನು ಮನೆಗೆ ಚಿನ್ನದ ತೊಲೆ, ರನ್ನದ ಜಂತಿ, ಎಂತೆಂತ ದಕ್ಷಿಣೆ ನೋಡು ಅಂತೀನಿ. ಬಿದ್ದೋಗದೆ, ಎಲ್ಲ ಬಿದ್ದೋಗದೆ. ನಿಮ್ಮ ಅಪ್ಪ ಅವರು ಏನ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಸರಿಯಾಗಿ ನೋಡಪ್ಪ. ಅವರು ಸತ್ತು ಮನಗವ್ರೆ. ಸರಿಯಾಗಿ ನೋಡು. ಗುಂಡು ಕುಂತ ಕುಂತವೆ. ಸುಳ್ಳು, ಸುಳ್ಳು, ಎಲ್ಲ ಸುಳ್ಳು. ಹಟ್ಟಿ ಹಾಳಾಗಿ ಹೋಯ್ತು, ಕೊಟ್ಟಿಗೆ ಬೀಳಾಗಿ ಹೋಯ್ತು. ಹಟ್ಟಿ ಹಾಳಾಗಿ ಹೋಯ್ತು, ಕೊಟ್ಟಿಗೆ ಬೀಳಾಗಿ ಹೋಯ್ತು. ಹಟ್ಟಿ ತಾನೇ ಬಿದ್ದು ಹೋಯ್ತು, ಯಜಮಾನರಿ ಹೋಯ್ತು. ಕಟಿಮಾನೆ ಬಿದ್ದು ಹೋಯ್ತು, ಈಗ ದಾನ ಕರಿ ಹೋಯ್ತು. ಮಂಡ್ಯದ ಸ್ವಾಮಿ ಬಂದಿ ಪಾವಾಡ ಗೆದ್ದಯ್ಯ ನೀವೇ ಬಂದಿ. ಅಪ್ಪ, ನೀನು ಮನೆಯೊಳಗ ಅಪ್ಪಗಳು ಅವುಗಳು ಅಣ್ಣಗಳೆಲ್ಲ ಕಾಯ್ಕೊಂಡು ಕುಂತವ್ರೆ. ನೀನಕ್ಕಿರಿ ಮನೆ ಹೋಗು, ನಾನು ಮುಂದಕ್ಕೆ ಹೋಗ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀನು ಮುಂದೆ ಹೋಗು, ನಾನು ಹಿಂದಿನ ಬರ್ತೇನೆ. ನೀನು ಮುಂದೆ, ನಾನು ಹಿಂದೆ. ನೀನು ಮುಂದೆ ಅಡಿದವರ ಮನವ ಹಾ. ಅಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಅಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಅಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಮಂಡ್ಯದ ಸ್ವಾಮಿ ಬನ್ನಿ. ಅಪ್ಪ, ಕುಂದೂರು ಬೆಟ್ಟ ಬಂತು. ಒಸಿ ಕುದ್ರ ಬಂಗಿ ಊಟ ಮಾಡುವ. ಇವಾಗ ನಮ್ಮ ಗುರು ಏನ್ ಮಾಡ್ತಾರಪ್ಪ ಅಂದ್ರೆ, ಏನ್ ಮಾಡೋಣ? ಸಿಲುಮೆ ಒಳಗೆ ಬಗ್ಗಿಸ ಇಟ್ಕೊಂಡು ಹಚ್ಕೊಂಡು ಉಸ್ ಅಂತ ಒಂದು ದಮ್ ಎಳೆದು ಅದ್ರ ಹೊಗೆನ ಕೆಂಪನ ಮುಖಕ್ಕೆ ಬಿಟ್ಟು ತಾವೇ ಕೊಟ್ಟ ನೀಲಿಗಾನವನ್ನ ತಾವೇ ತೆಗಿತಾವ್ರಿ. ಆಹಾ, ಶಿವ ಶಿವ. ಇದು ಯಾವ ಜಾಗ? ನಾನು ಎಲ್ಲಿದ್ದೀನಿ? ನಾನು ಹೊಲ ಮನೆಯಲ್ಲಿ, ನನ್ನ ಕುಳ್ಮೆಯಲ್ಲಿ. ಜಾದಗಾರ, ನೀನ್ ನೋಡ್ತಿದ್ರೆ ಮಾಟ ಮಾತ್ರ ತೊಂದರೆ ಕಾಣಿಸಿದ್ಯಾ? ಎಲ್ಲಿ? ನನ್ನ ಹೊಲ ಮನೆಯಲ್ಲಿ, ನಮ್ಮ ಕುಳ್ಮೆಯಲ್ಲಿ. ಬಾ, ಕುಂದ್ರ ಬಂಗಿ ಊಟ ಮಾಡು ಅಂತೀನಿ. ಇಲ್ಲ, ಮೊದಲು ಜವಾಬ್ ಕೊಡು. ನನ್ನ ವಸ್ತ್ರ ಉಳಿಯುರೆಯಲ್ಲಿ, ಬಟ್ಟೆ ಪೀತಾಂಬರೆಯಲ್ಲಿ. ಅದೆಲ್ಲ ನಾವೇ ಕಿತ್ಕೊಂಡ್ಬಿಟ್ವಿ. ಬಾ. ನೀನು ಹಾ. ನೀನು ಅಯ್ಯೋ, ನನ್ಗೆ ಇಂಥ ಕಷ್ಟವನ್ನೆಲ್ಲ ಯಾಕೆ ಕೊಡ್ತಿದ್ಯಾ? ಯಾಕೆ ಅಂತ ಏನಕ್ಕಂದ? ನೀನೊಂದು ಹೊರಗೆ ಕಿತ್ಕೊಂಡು ತಿಂತಾ ಇತ್ತು ಅದಕ್ಕೆ. ಏಯ್ ಜಂಗಮ, ನನ್ ಯಾವ ಬರ್ಗ ಕಿತ್ಕೊಂತೀನಿ ನಂಗಿತ್ತು? ಆ ಬರ್ಗನ್ನ ಈಗ್ಲೇ ತೋರಿಸು, ಇಲ್ಲ ಅಂತಂದ್ರೆ ಬಿಡ್ತೀನಿ. ಅಪ್ಪ, ನಮ್ಮನ್ನ ಊತ ಹಾಕುವಂತ ಕಷ್ಟ ನಿನ್ ಬೇಡ ಕಣ. ಇನ್ನೇನು ನಮ್ಗೆ ವಯಸ್ಸಾದ, ನಾವೇ ಮನೆಗೆ ಹೋಗ್ತೀವಿ. ಹಾ, ಆ ಬರಗನ ಇಲ್ಲಿ ಕಳಿಸ್ತೀನಿ. ಅದು ನಿನ್ನ ಕಂಡ ತಕ್ಷಣ ನಿನ್ನ ಮೇಲೆ ಬೀಳ್ತದೆ. ಹೊಸಾಗಿರೋ ವ್ಯಕ್ತಿಗಳು ಆ ಬರ್ಗ
ಕೊಡ್ತೀವಿ. ಆ ಕಾಳಿಂಗ ಸಾಮಾನ್ಯ ಕಾಳಿಂಗ ಅಲ್ಲ, ಅಂಡಾಂಡ ಪಿಂಡಾಂಡ ಬೋನ ಬ್ರಹ್ಮಾಂಡವನ್ನೆಲ್ಲ ಕಚ್ಚೈತಿ. ನೀನು ಅವನ ಪರೀಕ್ಷೆಯನ್ನು ಗೆದ್ದುಕೊಳ್ಳಿ. ಅಪ್ಪ ಕಾಳಿಂಗ